ಒಂದು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯನಾಗಿರುವಾಗಲೇ ಮತ್ತೊಂದು ಪಂಚಾಯಿತಿಗೆ ಬಿಲ್ ಕಲೆಕ್ಟರ್. 2 ಗ್ರಾಮ ಪಂಚಾಯಿತಿಯಲ್ಲೂ ವೇತನ ಪಡೆದ ಭೂಪ. ಸ್ಥಳೀಯ ಅಭ್ಯರ್ಥಿಗಳ ಅರ್ಜಿ ತಿರಸ್ಕಾರ, ದೂರದ ಅಭ್ಯರ್ಥಿಗೆ ಮಣೆ ಹಾಕಿದ ಅಧಿಕಾರಿ. ಖಾಸಗಿ ಸಂಸ್ಥೆಯ ಕಂದಾಯದಲ್ಲಿ 25 ಲಕ್ಷ ರುಗೂ ಹೆಚ್ಚು ಅಕ್ರಮ. ಶಾಸಕರ ಆದೇಶಕ್ಕೂ ಬೆಲೆ ಕೊಡದ ಇಒ. ಎಸ್, ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಬಹು ಅಕ್ರಮ ಹಣ ದುರುಪಯೋಗ ಮತ್ತು ಜಬರ್ದಸ್ತ್ ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟ ಸಖತ್ ಸುದ್ದಿ. ಇಲ್ಲೊಬ್ಬ ಬಿಲ್ ಕಲೆಕ್ಟರ್, ಹೆಸರು ಹೇಮಂತ್ ಕುಮಾರ್. ಈತ ಇಲ್ಲಿ ಬಿಲ್ ಕಲೆಕ್ಟರ್ ಆಗುವ ಮುಂಚೆ ಹುಲಿಕೆರೆ ಗ್ರಾಮ ಪಂಚಾಯಿತಿ ಪಕ್ಕದ ಗಾಮನಹಳ್ಳಿ ಗ್ರಾಮ ಪಂಚಾಯತ್ನ ಸದಸ್ಯ ಕೂಡ ಆಗಿರ್ತಾನೆ. ಆ ಸದಸ್ಯ ಸ್ಥಾನದ ಪದವಿ ಅನುಭವಿಸುತ್ತಲೇ ಯಾವುದೇ ರೀತಿಯ ಅರ್ಹನಲ್ಲದಿರೋ ಒಂದು ಬಿಲ್ ಕಲೆಕ್ಟರ್ ಹುದ್ದೆ ಪಡೆಯಲು ಕರ್ನಾಟಕ ಸರ್ಕಾರ ಪಂಚಾಯತ್ ರಾಜ್ಯ ಇಲಾಖೆಯಿಂದ ಸ್ಥಳೀಯ ಗ್ರಾಮ ಪಂಚಾಯತ್ನ ಪ್ರಜೆಯೇ ಆಗಿರಬೇಕೆಂಬ ಸ್ಪಷ್ಟ ಆದೇಶವಿದೆ. ಸದರಿ ಹುದ್ದೆಗೆ ಒಳಗೊಳಗೆ ಡೀಲ್ ಮಾಡಿಕೊಂಡು ಸಿಕ್ಕಾಪಟ್ಟೆ ದುಡ್ಡು ಚೆಲ್ಲಿ ಅರ್ಜಿ ಸಲ್ಲಿಸ್ತಾನೆ. ಇವರ ಜೊತೆ ಕೈ ಜೋಡಿಸಿದ ಸ್ಥಳೀಯ ಅಧ್ಯಕ್ಷ, ಪಿಡಿಒ ಮತ್ತು ಇಒಗಳೆಲ್ಲ ಇವನಿಗೆ ಅನುಕೂಲ ಆಗುವಂತೆ ದಿನಾಂಕ 18/2/2020 ಒಳಗೆ ದಾಖಲಾತಿ ಸಮೇತ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿ ದಿನಾಂಕ 13/2/2020 ಪತ್ರಿಕಾ ಪ್ರಕಟಣೆ ಹೊರಡಿಸ್ತಾರೆ. ಸಾಕಷ್ಟು ಸಮಯಾವಕಾಶ ಇಲ್ಲದ ಕಾರಣ ಕಡಿಮೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಅವರ ಪೈಕಿ ಗರಿಷ್ಠ ಅಂಕಗಳನ್ನು ಹೊಂದಿದ್ದ ಹೇಮಂತ್ ಕುಮಾರ್ ಆಯ್ಕೆ ಆಗ್ತಾನೆ. ಹುಲಿಕೆರೆ ಗ್ರಾಮ ಪಂಚಾಯತಿಯಲ್ಲಿ ಅಕ್ರಮ ನೇಮಕಾತಿ ಬಗ್ಗೆ ಸರ್ಕಾರದ ಉಲ್ಲೇಖನ ಹೇಳ್ತಲ್ಲ ಸ್ವಾಮಿ. ಸ್ಥಳೀಯ ಅಭ್ಯರ್ಥಿಗಳು ಕೊಡಬೇಕು ಅಂತ ಸರ್ಕಾರದ ಉಲ್ಲೇಖನ ಇದೆ. 4/1/2008 ಆದೇಶದಿಂದ ಹಿಡಿದು ಇತ್ತೀಚೆಗೆ 2020 ಆದೇಶದವರೆಗೂ ಸ್ಥಳೀಯ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ. ಸ್ಥಳೀಯ ಅಭ್ಯರ್ಥಿಗಳ ಮೊದಲ ಆದ್ಯತೆ ಅಂತಕ್ಕಂಥದ್ದು ಗೊತ್ತಿದ್ರು ಅಕ್ರಮವಾಗಿ ನೇಮಕಾತಿ ಹೆಂಗ್ರಿ ಮಾಡ್ತೀರಿ ನೀವು? ಇಲ್ಲಿಗೆ ಮೊದಲ ಸರ್ಕಾರಿ ನಿಯಮ ನಿಬಂಧನೆಯನ್ನ ಹೊಸಕಿ ಹಾಕಿ ಹುಲಿಕೆರೆ ಗ್ರಾಮ ಪಂಚಾಯಿತಿಯ ಹೊಸಿಲು ತುಳಿದ ಹೇಮಂತ ಚೆಲ್ಲಿದ ಹಣವನ್ನ ಬಾಚಿಕೊಳ್ಳಲು ಶುರು ಮಾಡಿದ. ಯಾವ ಮೂಲಗಳಿಂದ ಅಕ್ರಮ ಹಣ ಮಾಡಬಹುದೆಂಬ ಹೊಸ ದಾರಿಗಳನ್ನ ಕಂಡುಕೊಂಡು ಪಂಟರೆನಿಸಿಕೊಂಡ. ಈತ ಮಾಡಿರುವ ಅನೇಕ ಅಕ್ರಮಗಳ ಪೈಕಿ ಉದಾಹರಣೆಯೊಂದನ್ನ ಕೊಡ್ತೀವಿ ನೋಡಿ. ಜೊತೆಗೆ ಆ ವ್ಯಕ್ತಿ ಅಕ್ರಮ ಕಂದಾಯ ವಸೂಲಾತಿಯನ್ನು ಕೂಡ ಮಾಡಿ ಸರ್ಕಾರಕ್ಕೆ ಲಕ್ಷಾಂತರ 25 ಲಕ್ಷಕ್ಕೆ ಹೆಚ್ಚು ಲಕ್ಷಾಂತರ ನಷ್ಟ ಉಂಟು ಮಾಡಿದ್ದಾನೆ. ಗಾಂಧೀಜಿ ಕಂಡ ಕನಸು ರಾಮರಾಜ್ ಆಗುತ್ತೇನ್ರಿ ಇಂಥವ್ರು ಮಾಡಿಕೊಂಡ್ರೆ? ಇವರ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜುವಾರಿ ಡೆವಲಪರ್ಸ್ನವರು 24 ಲಕ್ಷ ಕಂದಾಯ ಬಾಕಿ ಉಳಿಸಿಕೊಂಡಿರಲು ಈತನ ಒತ್ತಾಯದಿಂದ 9 ಲಕ್ಷ ಪಾವತಿಸುತ್ತಾರೆ. ಬಾಕಿ 15 ಲಕ್ಷ ಕಟ್ಟಿಸಿಕೊಳ್ಳುವ ಬದಲು 15ರಲ್ಲಿ ನನಗೆ ಅರ್ಧ ಕೊಡಿ, ಮಿಕ್ಕಿದ್ದು ವಜಾ ಮಾಡಿಸ್ತೀನಿ ಅಂತ ಡೀಲ್ಗೆ ಇಳಿತಾನೆ. ಅದನ್ನ ಮಾಡ್ತಾನೆ ಕೂಡ. ನಿಜ ಹೇಳಬೇಕು ಅಂದ್ರೆ ಸವಾರಿ ಕಂಪನಿಯವರು ಪಾವತಿಸಬೇಕಾಗಿದ್ದು 30 ಲಕ್ಷ ಮೇಲ್ಪಟ್ಟ ಕಂದಾಯ ಹಣ ಎಂದು ಅಲ್ಲಿನ ಕೆಲ ಸದಸ್ಯರೇ ಹೇಳುವುದುಂಟು. ಇಷ್ಟೇ ಅಲ್ಲದೆ ವಿವಿಧ ರೀತಿಯ ವಿಲ್ಲಾಗಳು ಸೇರಿದಂತೆ ಇತರೆ ವಸತಿಗಳ ಕಂದಾಯ ಖಾತೆಗಳಲ್ಲೆಲ್ಲ ಕೈ ಆಡಿಸಿ ಜೇಬು ತುಂಬಿಸಿಕೊಂಡಿದ್ದಕ್ಕೆ ಲೆಕ್ಕವೇ ಇಲ್ಲ. ಒಂದು ವರ್ಷದ ಕ್ರಿಯೋಜನೆ ಕಂಡ್ರಿ ಅದು. ಒಂದು ವರ್ಷದ ಕ್ರಿಯೋಜನೆ ಮಾಡ್ಬೋದು, 10 ಊರನ್ನ ಅಭಿವೃದ್ಧಿ ಪಡಿಸ್ಬೋದು. ಅಂಥವ್ರನ್ನ ಯಾಕೆ ನೀವು ವಹಿಸ್ಕೊತೀರಿ? ನೀವು ಯಾಕೆ ಸಿಒಗೆ ಬೆಲೆ ಇಲ್ವಾ? ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಒಗೆ ಬೆಲೆ ಇಲ್ವಾ? IAS ಅಧಿಕಾರಿ ಕೊಟ್ಟರೆ ಆದೇಶಕ್ಕೆ ಬೆಲೆ ಇಲ್ವೇನ್ರಿ? ಮಂಡ್ಯ ಲೋಕಾಯುಕ್ತ SP ಅವ್ರಿಗೂ ಆದೇಶಕ್ಕೆ ಬೆಲೆ ಇಲ್ವೇನ್ರಿ? ಏನು ಮಾಡ್ತಾ ಇದ್ದೀರಿ ನೀವು? ಸಾಲು ಅಕ್ರಮಗಳು ಹುಲಿಕೆರೆ ಪಂಚಾಯತಿಗೆ ಬರ್ತಾ ಇದ್ರು ಕೂಡ ನೀವು ಕಣ್ಮುಂದಿಗೆ ಕೂತಿದ್ದೀರ ನೀವು. ಹೀಗೆ ಬಲಿಯುತ್ತಾ ಬಂದ ಹೇಮಂತನನ್ನ ಪ್ರಶ್ನಿಸಿದ, ಅಡ್ಡಪಡಿಸಕ್ಕೆ ಬಂದವರೆಲ್ಲರನ್ನೂ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸ್ತಾ ಬಂದ. ಜೊತೆಗೆ ಇವನನ್ನು ಸಮರ್ಥಿಸಿ ಹಿಂದಾಕಿಕೊಂಡು ಬರಲು PDO, EO, CEO ಕೂಡ ರೆಡಿಯಾಗಿದ್ರು. ಅದು ಯಾವ ಪರಿ ಎಂದ್ರೆ ಹಿಂದಿನ CEO ಒಬ್ಬ ಇವನ ಜೊತೆ ಸೇರಿ ಪಾರ್ಟಿ ಕೂಡ ಮಾಡ್ತಿದ್ದ. ಆ ರೀತಿ ಅಧಿಕಾರಿಗಳನ್ನ ಮೇಯಿಸುತ್ತಾ ಇವನು ಕೂಡ ಮೇಯ್ತಾ ಪ್ರಸ್ತುತ ಎಷ್ಟು ಬಲಿತಿದ್ದಾನೆಂದ್ರೆ ಪಕ್ಕದ ಬಂಡೂರಿನಲ್ಲೂ ಕೂಡ ಅಷ್ಟು ಬಲಿತ ಕುರಿ ಸಿಗಲ್ಲ. ಹೀಗಾಗಿ ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಈತನ ಜೊತೆ ಇರುವ ನಟೇಶ್ ಎಂಬ PDO ಕೂಡ ಭ್ರಷ್ಟನಾಗಿದ್ದು ಅಕ್ರಮ ಸಕ್ರಮ ಯಾವುದೇ ಖಾತೆಯಲ್ಲೂ 1000 ಗಟ್ಟಲೆ ಗಂಟು ನೀಡದ ಪಕ್ಷ ನೀವು ಯಾರಿಗೆ ದೂರಿದ್ರು ಏನೇ ಮಾಡಿದ್ರು ಜಪ್ಪಯ್ಯ ಅನ್ನಲ್ಲ.
ಹಾಗೆ ಮಾಹಿತಿ ಹಕ್ಕು ನಿಯಮದಡಿ ಯಾರು ಎಷ್ಟು ಅರ್ಜಿ ಸಲ್ಲಿಸಿದ್ರೂ ಉತ್ತರಿಸೋದೇ ಇಲ್ಲ. ಒಂದು ವೇಳೆ ಉತ್ತರಿಸಿದ್ರೂ ಕೂಡ ಅಡ್ಡದಾರಿಯ ಹಿಡಿದು ಮೂರನೇ ಪಕ್ಷಕಾರ ಅರ್ಜಿ ವಿಲೇ ಮಾಡಲಾಗಿದೆ, ಮಾಹಿತಿ ಲಭ್ಯವಿಲ್ಲ ಎಂಬಂತಹ ಉತ್ತರ ನೀಡ್ತಾರೆ. ಹೆಚ್ಚು ಮಾತಾಡಿದ್ರೆ ಮಾಹಿತಿ ಆಯೋಗಕ್ಕೆ ಹೋಗಿ ಎಂದು ಉಚಿತ ಸಲಹೆ ನೀಡ್ತಾರೆ. ಹೀಗೆ ಇಷ್ಟೊಂದು ಉದಾಸೀನ ಸರ್ವಾಧಿಕಾರಿ ಧೋರಣೆ ತೋರಲು ಇದೆಂತ ಧೈರ್ಯವಪ್ಪ, ಇವನ ಹಿಂದ್ಯಾರಿದ್ದಾರೆ ಅಂತ ಇಣುಕಿ ನೋಡಿದ್ರೆ ಅಲ್ಲೊಬ್ಬ ಖತರ್ನಾಕ್ ಕದೀಮ ಕಾಣಿಸ್ತಾರೆ. ಎಸ್, ಹೆಸರು ವೇಣು, ಹುದ್ದೆ ಕಾರ್ಯನಿರ್ವಹಣಾಧಿಕಾರಿ, ಇಒ. ಎಸ್, ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯ ಶ್ರೀರಂಗಪಟ್ಟಣದ ಪಕ್ಕದಲ್ಲೇ ಇರುವ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕೂತಿರ್ತಾರೆ. ಮೂಲತಃ ಶಿವಮೊಗ್ಗ ಜಿಲ್ಲೆಯವರಾದ ಇವರು ಪಿಡಿಒ ನಟೇಶ್ ಮತ್ತು ಬಿಲ್ ಕಲೆಕ್ಟರ್ ಹೇಮಂತ್ ಕುಮಾರ್ ಅವರ ಪಾಲಿಗೆ ಸಾಕ್ಷಾತ್ ಶ್ರೀರಂಗನಾಥ ಸ್ವಾಮಿಯವರಂತೆಯೇ ನಿಂತಿದ್ದಾರೆ. ಹೇಗಂದ್ರೆ ಇವರು ಬಂದಾಗಿನಿಂದ ಇವರ ಮೇಲೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪದೇ ಪದೇ ದೂರಲಾಗಿ ಇಬ್ಬರ ಅಕ್ರಮ ಮತ್ತು ಭ್ರಷ್ಟಾಚಾರಗಳ ಕುರಿತು ತನಿಖೆ ನಡೆಸಿ ವರದಿ ನೀಡುವಂತೆ 2-3 ಬಾರಿ ಆದೇಶಿಸಿದರೂ ಕೂಡ ಅದನ್ನ ಸದರಿ ಪಿಡಿಒರವರಿಗೆ ವರ್ಗಾಯಿಸಿ ಪಿಡಿಒ ನೀಡಿರುವ ವರದಿಯನ್ನೇ ಪುನಃ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಲುಪಿಸಿ ಕೈ ತೊಳೆದುಕೊಂಡಿರ್ತಾರೆ. ಹಾಗಾಗಿ ಈ ಪಂಚಾಯಿತಿಯ ಅಕ್ರಮಗಳ ಕುರಿತು ಪತ್ರಿಕೆ ಒಂದರಲ್ಲಿ ಸಮಗ್ರ ವರದಿ ಪ್ರಕಟಿಸಲಾಗಿ ವಿಷಯ ಲೋಕಾಯುಕ್ತಕ್ಕೆ ಹೋಗಿ ಅವರೂ ಕೂಡ ಸಮಗ್ರ ತನಿಖೆ ನಡೆಸಿ ವರದಿ ನೀಡಿ ಅಂತ ಆದೇಶಿಸಿದ್ರೂ ಕೂಡ ಅವರ ಆದೇಶವನ್ನು ಕೂಡ ಅಂಡಿನ ಕೆಳಗೆ ಹಾಕಿಕೊಂಡು ಕೂತಿದ್ದಾರೆ. ನೀವು ಅಕ್ರಮ ನೇಮಕಾತಿ ಮಾಡಿದಲ್ಲದೆ ಭ್ರಷ್ಟಾಚಾರ ಮಾಡ್ತಿದ್ರು ಕೂಡ ಅವನ ಕ್ರಮ ತಗೊಳ್ಳಿ ಯಾಕೆ ಕೂತಿದ್ದೀರಾ? ಯಾಕೆ ಜಿಲ್ಲಾ ಪಂಚಾಯತಿ ಆದೇಶಕ್ಕೆ ನಮ್ಮಲ್ಲಿ ಬೆಲೆ ಇಲ್ಲ ಅಂತಂದರೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ನೀವು ಕಣ್ಣು ಮುಂದೆ ನಡೆತಕ್ಕಂಥ ಅನ್ಯಾಯ ವಿರುದ್ಧ ಕೇಳಂತ ನನ್ನಂಥವ್ರಿಗೆ ನೀವು ಬೆಲೆ ಕೊಡೋಣ. ಆಮೇಲೆ ಸಾಮಾನ್ಯದ ಗತಿಯನ್ನು ಸ್ವಾಮಿ, ಸಾಮಾನ್ಯದ ಗತಿಯನ್ನು ನಮ್ಮ ಪಂಚಾಯತಿಯಲ್ಲಿ ಒಬ್ಬ ಪಿ ಡಿ ಎಮ್ ಎಷ್ಟು ಅಕ್ರಮಕಾರಿ ಸಂಬಂಧ ದೂರ ಬಂದಿದೆ, ಜಿಲ್ಲಾ ಪಂಚಾಯತ್ ದಂಡೆ ಹಾಕಿದ್ದಾರೆ. ಆದರೂ ಕೂಡ ಯಾಕೆ ನಿಮ್ಗೆ ಓದಕ್ಕೆ ಈ ಬಿಲ್ ಕಲೆಕ್ಟರ್ ವಿರುದ್ಧ ನೀವು ಕ್ರಮ ತಗೋತಲ್ಲ ಯಾಕೆ? ಈ ಕುರಿತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಕೇಳಲಾಗಿ ನಾನು ನನ್ನ ಕ್ರಮವನ್ನ ಕೈಗೊಂಡಿರ್ತೇನೆ ಎಂದು ತಿಳಿಸ್ತಾರೆ. ಪ್ರಸ್ತುತ ಈಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನೀಡಿರುವ 3ನೇ ಆದೇಶಕ್ಕೆ 24ನೇ ತಾರೀಕಿನಂದು ಕೊನೆಯ ದಿನವಾಗಿದ್ದು, ಈ ಕುರಿತು ಇಒ ಅವರನ್ನ ಈ ದಿನ ಪ್ರಶ್ನಿಸಿದ್ರೆ ಇನ್ನೊಂದು ವಾರದಲ್ಲೇ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸ್ತಾರೆ. ಅಲ್ಲಿಗೆ ಇವರಿಗೆ ಸಿಇಒರವರ ಆದೇಶ ಕೂಡ ಲೆಕ್ಕಕ್ಕಿಲ್ಲ ಮತ್ತು ಅವರೊಬ್ಬ ಅಸಮರ್ಥರು ಅಂತ ಕೂಡ ಭಾವಿಸಬಹುದು. ಹೀಗಾಗಿ ಇವರ ಒಂದು ಕಾರ್ಯವೈಖರಿ ಮತ್ತು ಉದಾಸೀನತೆ ಇಲ್ಲೇ ಕಂಡುಬರ್ತದೆ. ಈತ ಅದೆಷ್ಟು ಭ್ರಷ್ಟನಾಗಿದ್ರೆ ಪಿಡಿಒ ಮತ್ತು ಬಿಲ್ ಕಲೆಕ್ಟರ್ ಬಳಿ ಅದೆಷ್ಟು ಇಡುಗಂಟು ಪಡೆದುಕೊಂಡಿದ್ದಾರೆ. ಅವರಿಬ್ಬರನ್ನ ಇಷ್ಟೊಂದು ಸಮರ್ಥಿಸಿಕೊಂಡು ವರ್ಷದಿಂದಲೂ ಇವರನ್ನ ಕಾಪಾಡಿಕೊಂಡು ಬರ್ತಿದ್ದಾರೆ. ಸೊ ಕೊನೆಯದಾಗಿ ಈ ಕುರಿತು ಸ್ಥಳೀಯ ಶಾಸಕರಾದ ಶ್ರೀ ರಮೇಶ ಬಂಡಿ ಸಿದ್ದೇಗೌಡರ ಬಳಿ ಬಂದು ದೂರಲಾಗಿ ಅವರು ಕೂಡ ಸ್ಪಷ್ಟನೆ ನೀಡಿದ್ದು, ಈ ಕುರಿತು ನಾನೆಂದೋ ಆದೇಶಿಸಿದ್ದೇನೆ, ಇದುವರೆಗೂ ಪಾಲಿಸಿಲ್ಲವೇ? ನನ್ನ ಕ್ಷೇತ್ರದಲ್ಲಿ ಬರುವ ಗ್ರಾಮ ಪಂಚಾಯಿತಿಗಳಿಗೆ ಈತನು ದೊಡ್ಡ ಮಚ್ಚೆ ತರಲು ಕೂತಿದ್ದಾನೆ. ಹಾಗಾಗಿ ಈ ನನ್ನ ಹೇಳಿಕೆಯನ್ನೇ ಪಡೆದು ದೊಡ್ಡ ಸುದ್ದಿಯನ್ನು ಮಾಡಿ ನನ್ನ ಕ್ಷೇತ್ರವನ್ನು ನಾನು ಕಾಪಾಡಿಕೊಳ್ಳಲು ನಿಮ್ಮ ಮಾಧ್ಯಮದವರು ಕೂಡ ಸಹಕರಿಸಿ ಎಂದು ಹೇಳಿರ್ತಾರೆ. ಆದ್ರೆ ಇವರ ಆದೇಶವನ್ನೇ ಪಾಲನೆ ಮಾಡಿಲ್ಲವೆಂದಾದರೆ ಅದು ಇವರ ಅಸಮರ್ಥತೆ ಅನ್ನೋದು, ಇವರದೇ ನಾಟಕ ಅನ್ಕೊಳ್ಳೋದು, ಅಥವಾ ಇವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲವೆಂದು ಭಾವಿಸೋದು. ಈ 3 ಅಂಶಗಳು ಏನಾದ್ರೂ ನಿಜವಾಗಿದ್ದಲ್ಲಿ ಉಳಿದ ಆಡಳಿತ ಕಚೇರಿಗಳ ಪರಿಸ್ಥಿತಿ ಏನಾಗಿದೆ ಎಂಬುದನ್ನ ಎಕ್ಕಿ ತೆಗೆಯಬೇಕಾಗಿರುತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.